ನಾವು ತುಂಬಾ ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂತಹ ವ್ಯಕ್ತಿ ಮದುವೆ ಆಗಿ ಸ್ವಲ್ಪ ವರ್ಷದ ನಂತರ ಬದಲಾಗಿದ್ದಾರೆ ಅಂತ ಅನಿಸ್ತಿದ್ಯಾ? ಮದುವೆಗೆ ಹಲವು ವರ್ಷ ಆದಮೇಲೆ ಈ ವ್ಯಕ್ತಿ ಮತ್ತೆ ನನ್ನ ನಡುವೆ ಯಾವುದೇ ಥರ ಪ್ರೀತಿ ಇಲ್ಲ ಅಂತ ಅನಿಸ್ತಿದ್ಯಾ? ಅಥವಾ ಆ ವ್ಯಕ್ತಿ ಮೇಲೆ ನಿಮಗೆ ಆಸಕ್ತಿ ಕಮ್ಮಿ ಆಗಿದೆ ಅನಿಸ್ತಿದ್ಯಾ? ಅಥವಾ ಅವರಿಗೆ ನಿಮ್ಮ ಮೇಲೆ ಆಸಕ್ತಿ ಕಮ್ಮಿ ಆಗ್ತಿದೆ ಅಂತ ಅನಿಸಿದ್ರೆ ಇವತ್ತು ಯಾಕೆ ಹಾಗಾಗತ್ತೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಯಾಕಂತ ಹೇಳಿದ್ರೆ, ನೋಡಿ, ಒಂದು ಹುಡುಗ ಮತ್ತು ಒಂದು ಹುಡುಗಿ ಮಧ್ಯೆ ಅವರನ್ನು ಒಟ್ಟಿಗೆ ಇರೋದು ಏನೇ ಹೇಳಿ ಅಟ್ರಾಕ್ಷನ್ ನಂತರ ಪ್ರೀತಿ. ಆದರೆ ನಾವೇನು ಮಾಡ್ತೀವಿ, ಮದುವೆ ಆಗೋ ತನಕ ಆ ವ್ಯಕ್ತಿಯನ್ನು ಇಂಪ್ರೆಸ್ ಮಾಡಲಿಕ್ಕೆ ಒಳ್ಳೆ ಬಟ್ಟೆಯನ್ನು ಹಾಕೊಳ್ಳೋದು, ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ನೋಡೋದು, ಅಥವಾ ಪದೇ ಪದೇ ನಮ್ಮ ಮೇಲೆ ನಮಗೆ ಹೆಚ್ಚಾಗಿ ಆಸಕ್ತಿ ತಗೊಂಡು ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಳಿಕ್ಕೆ ಹಲವಾರು ಎಫರ್ಟ್ಗಳನ್ನು ಮಾಡ್ತೀವಿ. ಒಂದ್ಸತಿ ಆ ವ್ಯಕ್ತಿ ಸಿಕ್ಕಾದ್ಮೇಲೆ ನಂತರ ನಮಗೆ ಅವ್ರ ಮೇಲಿರ್ತಕ್ಕಂಥ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ. ಮನುಷ್ಯನ ಗುಣನೇ ಹೀಗೆ ಕಣ್ರಿ. ಯಾವುದೇ ಒಂದು ವಸ್ತು ಆಗಿರಲಿ, ಏನೇ ಆಗಿರಲಿ, ಅದು ಸಿಗೋಕ್ಕಿಂತ ಮುಂಚೆ ನಮಗೆ ಭಾಳ ಆಸಕ್ತಿ ಇರುತ್ತೆ. ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ, ಎಷ್ಟೆಲ್ಲ ಎಫರ್ಟನ್ನು ಹಾಕ್ತೀವಿ. ಅದು ಸಿಕ್ಕ ನಂತರ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಆಗಿರಲಿ, ನೀವೊಂದು ಫೋನನ್ನು ಆಗಿರಲಿ, ಅಥವಾ ಒಂದು ಕಾರ್ ಆಗಿರಲಿ, ಒಂದು ಮನೆ ಆಗಿರಲಿ, ಅದನ್ನು ಪಡ್ಕೊಳ್ಳೋ ತನಕ ನೀವು ಅದು ಹಿಂದೆ ಓಡ್ತಾ ಇರ್ತೀರ. ಸಿಕ್ಕ ನಂತರ ಅದಕ್ಕೆ ಅಷ್ಟು ಅಟೆನ್ಷನನ್ನು ಕೊಡ್ತಾ ಇರಲ್ಲ. ಆದರೆ ಸಂಬಂಧಗಳು ಹಾಗಲ್ಲ. ನೋಡಿ, ನೀವು ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಗಂಡಂಗೋ ಒಂದು ವಾರ ಕಾಲ್ ಮಾಡದೇ ಇರಿ, ಅವರು ಎಷ್ಟು, ನೀವು ನೆಕ್ಸ್ಟ್ ಫೋನ್ ಮಾಡಿದಾಗ ಎಷ್ಟು ಕೋಪ ಕಾಡ್ತಾರೆ, ಅಥವಾ ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ, ಇದೆಲ್ಲವೂ ಆಗುತ್ತೆ. ಆದರೆ ಒಂದು ರಿಲೇಷನ್ಶಿಪ್ಪು ಯಾವಾಗಲೂ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಭಗವಂತನ ಜೊತೆ. ನೀವು ಭಗವಂತನ 1 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಹೋಗಿ ನಮಸ್ಕಾರ ಮಾಡಿದ್ರು ಅವನು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾನೆ. ಆದರೆ ಸಂಬಂಧಗಳು ಹಾಗಲ್ಲ. ನಮ್ಮ ದೇಹಕ್ಕೆ ಹೇಗೆ ವರ್ಕೌಟ್ ಮಾಡ್ತೀವೋ, ನಮ್ಮ ದೇಹಕ್ಕೆ ಹೇಗೆ ಆಹಾರ ಕೊಡ್ತೀವೋ, ಸಂಬಂಧಗಳಿಗೂ ಅಷ್ಟೇ ಅಟೆನ್ಷನನ್ನು ಕೊಡಲೇಬೇಕು. ನಾನು ಎಷ್ಟೋ ಸತಿ ಕೆಲವರು ರಿಲೇಷನ್ಶಿಪ್ಪಲ್ಲಿ ಚೀಟ್ ಮಾಡಿ ನನ್ನ ಹತ್ರ ಬರ್ತಾರೆ, ಅಥವಾ ಯಾಕೆ ಹಾಗೆ ಮಾಡಿದ್ವಿ, ಅಥವಾ ಕಪಲ್ ಕೌನ್ಸಿಲಿಂಗಲ್ಲಿ ಯಾಕೆ ನೀವು ನಿಮ್ಮ ಸ್ಪೌಸ್ ಮೇಲೆ ಇಂಟ್ರೆಸ್ಟನ್ನು ಕಳ್ಕೊಂಡ್ರಿ, ಯಾಕೆ ನಿಮ್ಮ ಹೆಂಡತಿ ಅಥವಾ ಗಂಡಂಗೆ ಮೋಸ ಮಾಡಿದ್ರಿ ಅಂತ ಕೇಳಿದರೆ ಅವರು ಹೇಳೋದು ಒಂದೇ, ನನಗೆ ಅಟೆನ್ಷನ್ ಕಮ್ಮಿ ಆಗ್ತಾ ಹೋಯಿತು ಅಂತ. ಹೌದು, ಸಂಬಂಧದಲ್ಲಿ ಯಾವಾಗ ನಾವು ಅಟೆನ್ಷನನ್ನು ಕೊಡೋದನ್ನ ನಿಲ್ಲಿಸ್ತೀವೋ ಆ ಸಂಬಂಧ ನಶಿಸ್ತಾ ಹೋಗುತ್ತೆ. ನೋಡಿ, ಮುಂಚೆ ಆದರೆ ನಾವು ನಮ್ಮ ಹೆಂಡತಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ವಿ, ಗಂಡನಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ವಿ, ಅಥವಾ ಗಂಡ ಏನಾದರೂ ತಂದುಕೊಟ್ರೆ ಮೊದಲು ನಾವು ಎಷ್ಟು ಖುಷಿಯಿಂದ ಥ್ಯಾಂಕ್ಸ್ ಹೇಳ್ತಿದ್ವಿ, ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಿದ್ವಿ. ಅದೇ ಹೋಗ್ತಾ 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 ಆತ ಏನು ಮಾಡಿದ್ರು ಎಫರ್ಟ್, ಮನೆಗೆ ಸಂಸಾರಕ್ಕೆ ಎಷ್ಟೇ ಕಷ್ಟಪಟ್ಟರು, ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರು, ಏನೇ ಮಾಡಿದ್ರು ಆ ಹೆಣ್ಣು ಅವನನ್ನು ಹೊಗಳೋದನ್ನು ನಿಲ್ಲಿಸಿದಾಗ ಅವನೇನಾಗುತ್ತೆ ಅಂತ ಹೇಳಿದ್ರೆ, ಆ ಡೋಪಮೈನ್ ರಶ್ಗೋಸ್ಕರ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಒಂಚೂರು ಅಟೆನ್ಷನನ್ನು ಕೊಟ್ಟರೆ ಆತನ ಮನಸ್ಸು ಬಾಲತ್ತೆ. ಹಾಗಾಗಿ, ಅಥವಾ ಹೆಣ್ಮಕ್ಳಿಗೂ ಹಾಗೆ, ತಾನು ಅಲಂಕಾರ ಮಾಡ್ಕೊಳ್ಳೋದೆ ತನ್ನ ಗಂಡನಿಗೋಸ್ಕರ, ತಾನು ಮನೆ ಇಟ್ಕೊಳ್ಳೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಅದರಲ್ಲೂ ಹೆಣ್ಮಕ್ಳು ಪ್ರಪಂಚ ತುಂಬಾ ಚಿಕ್ಕದಾಗಿರುತ್ತೆ. ಆಕೆ ಎಲ್ಲ ಎಫರ್ಟ್ ಮಾಡೋದು ತನ್ನ ಪತಿಗಾಗಿ. ಯಾವಾಗ ಅಟೆನ್ಷನ್ ಸಿಗಲ್ಲ, ಯಾವಾಗ ಅಪ್ರಿಸಿಯೇಷನ್ ಸಿಗಲ್ಲ, ಯಾವಾಗ ವ್ಯಾಲಿಡೇಷನ್ ಸಿಗಲ್ವೋ, ಮನುಷ್ಯನ ಗುಣನೇ ಹಾಗೆ, ಅದನ್ನು ಹುಡ್ಕೊಂಡು ನಾವು ಆಚೆ ಹೋಗ್ತೀವಿ. ಹಾಗಾಗಿ ನಿಮ್ಮ ಸಂಬಂಧವನ್ನು ಗ್ರಾಂಟೆಡ್ ಆಗಿ ತಗೋಬೇಡಿ. ಒಂದು ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ನಿಮ್ಮ ಹೆಂಡತಿ ಅಥವಾ ಗಂಡನನ್ನು ಹೋಗಲಿ. ಯಾಕಂತ ಹೇಳಿದ್ರೆ, ಯಾವುದೋ ಒಂದು ಸಂಬಂಧ ಕಳ್ಕೊಂಬಿಡೋದು ತುಂಬಾ ಈಸಿ, ಆದರೆ ಆ ಸಂಬಂಧನ ಉಳಿಸ್ಕೊಂಡು ಸಂಸಾರ ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ಹೆಂಡತಿ ಅಥವಾ ಗಂಡ ಯಾರನ್ನು ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಅಟೆನ್ಷನ್ ಕೊಡ್ಕೋತಾ ಇರಲ್ಲ. ಮದುವೆಗೆ ಮುಂಚೆ ನೀವು ಹೇಗಿದ್ರಿ, ಮದುವೆ ಆದಮೇಲೆ ಹೇಗಿದ್ದೀರಾ, ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಲ್ವಾ? ಹಾಗೆ ನಿಮ್ಮ ತನವನ್ನು ಕಳ್ಕೊಬೇಡಿ. ಯಾರನ್ನೋ ಪ್ರೀತಿಸೋ ಪ್ರೊಸೆಸ್ಸಲ್ಲಿ ನಿಮ್ಮನ್ನ ತಿರುಗಿ ನೋಡಿದ್ರೆ ನೀವೇ ಇರಲ್ಲ ಆ ರಿಲೇಷನ್ಶಿಪ್ಪಲ್ಲಿ. ಹಾಗಾಗಿ ಯಾರಿಗೋಸ್ಕರ ನಾವು ಮೆಚ್ಚಿಸ್ಲಿಕ್ಕೆ ಅಥವಾ ಯಾರನ್ನೋ ಮೆಚ್ಚಲಿಕ್ಕೆ ನೀವು ಇರ್ಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಿರೋದು. ನೀವು ಸಂತೋಷವಾಗಿದ್ರೇ ನಿಮ್ಮ ಗಂಡ ಅಥವಾ ಹೆಂಡತಿ ಹತ್ರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಲುಕ್ಸ್ ಬಗ್ಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ನಿಮಗೋಸ್ಕರ ನೀವು ದಿನಕ್ಕೆ 1 ಅವರ್ ಆದರೂ ವರ್ಕೌಟ್ ಮಾಡಿ, ವ್ಯಾಯಾಮ ಮಾಡಿ, ಮೆಂಟಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಸದಾ ನಾವು ಮದುವೆ ಆಗಿದ್ದೀವಿ ಅಂತ ಹೇಳಿ ಸದಾ ನಮ್ಮ ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇರೋದಲ್ಲ. ಆ ಮೆಂಟಲ್ ಡ್ರೈನನ್ನು ತಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾರಿಗೂ ನಿಮ್ಮ ಲೈಫಲ್ಲಿ ಆ ಇಂಪಾರ್ಟೆನ್ಸನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಆ ಇಂಪಾರ್ಟೆನ್ಸ್ ಹೌದು, ನಿನ್ನ ಗಂಡ ಆಗಲಿ ಹೆಂಡತಿ ಆಗಲಿ ನಿಮ್ಮ ಜೀವನದಲ್ಲಿ ಮುಖ್ಯ, ಆದರೆ ನಿಮಗಿಂತ ಮುಖ್ಯ ಅಲ್ಲ. ಇದು ಸ್ವಾರ್ಥತನ ಅಲ್ಲ, ಉಪಾಯವಾಗಿ ನಮ್ಮನ್ನು ನಾವು ಮೆಂಟಲ್ ಹೆಲ್ತನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಮುಖ್ಯವಾದ ಒಂದು ಪಾಠ.
ಹಾಗಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು, ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು. ಸಂಬಂಧಗಳು ಮುಖ್ಯ, ಆದರೆ ಅಬ್ಸೆಷನ್ ಇರಬಾರ್ದು. ನಮ್ಮ ಪಾರ್ಟ್ನರ್ ಮೇಲೆ ಎಲ್ಲಿ ಹೋದ್ರು, ಎಲ್ಲಿ ಬಂದರು, ಊಟ ಮಾಡಿದ್ರೆ, ತಿಂಡಿ ತಿಂದ್ರೆ, ಮನೆಗೆ ಯಾವಾಗ ಬರ್ತಾರೆ, ಹೀಗೆ ಪ್ರತಿ ಆಲೋಚನೆ ಮಾಡ್ತಾ ಹೋದರೆ ನಿಮ್ಮನ್ನು ನೀವು ಸಂಬಂಧದಲ್ಲಿ ಕಳ್ಕೊಂಡ್ಬಿಡ್ತೀರ. ಹಾಗಾಗಿ ನಿಮ್ಮನ್ನು ಉಳಿಸ್ಕೊಳ್ಳಿ, ನಿಮ್ಮನ್ನು ಪ್ರೀತಿಸ್ಕೊಳ್ಳಿ, ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.